ಈ ವಿಗ್ರಹ, ಆ ಹೂವು, ಈ ಬಳ್ಳಿ ಎಲ್ಲ ಒಂಥರ ವಿಚಿತ್ರವಾಗಿದೆ. ಹೇಮಾ, ಅತ್ತೆಮ್ಮ, ಮದುವೆ ಆಗಿ ಇಷ್ಟು ವರ್ಷ ಆಯಿತು. ನಿಮ್ಮ ಮಗ ನನ್ನ ಮೇಲೆ ಒಂದೆರಡು ಮಾತು ಅಂದಿರಬಹುದು, ಆದರೆ ಯಾವತ್ತೂ ಕೈ ಮಾತ್ರ ಮಾಡಿರಲಿಲ್ಲ. ಆದರೆ ಇವತ್ತು ನನ್ನ ಮೇಲೆ ಕೈ ಮಾಡಿಬಿಟ್ರು. ಅವರಿಬ್ಬರಿಗೂ ಅದ್ಯಾವ ದೆವ್ವ ಮಿಟ್ಕೊಂಡಿದ್ಯೋ, ಅದ್ಯಾವ ಕೇಡ್ಗಾಲಕ್ಕೆ ಈ ರೀತಿ ಆಡ್ತಿದಾರೋ ಗೊತ್ತಿಲ್ಲ. ನೋಡ, ನೀನು ಊಟ ಮಾಡು. ನಂಗೆ ಊಟ ಬೇಡ ಅತ್ತೆಮ್ಮ. ಅತ್ತೆ ಮೇಲಿನ ಕೋಪನ ಕೊತ್ತಿ ಮೇಲೆ ತೀರ್ಸ್ಕೊಂಡ್ರಂತೆ, ಹಾಗೆ ನಿನ್ನ ಗಂಡನ ಮೇಲೆ ಕೋಪನ ಅನ್ನದ ಮೇಲೆ ತೀರ್ಸ್ಕೋಬೇಡ ಕಣೆ. ಊಟ ಮಾಡು. ನಿಮ್ಮ ಮಗ ಕೊಟ್ಟ ಬಹುಮಾನದಿಂದ ನನ್ನ ಹೊಟ್ಟೆ ತುಂಬಿದೆ ಅತ್ತೆಮ್ಮ. ಹೇಮಾ, ನೀನ್ ನನ್ನ ಬಾಯಿ ತುಂಬ ಅತ್ತೆಮ್ಮ ಅಂತ ಕರಿತೀಯ. ಎಷ್ಟೋ ಸಲ ನೀನೇ ಹೇಳಿದ್ಯಾ, ನೀವು ನನ್ನ ಅತ್ತೆ ಅಲ್ಲ, ನನ್ನಮ್ಮ ಅಂತ. ಮಗಳಾದವಳು ಹಸ್ಕೊಂಡು ಮಲಿಕೊಂಡ್ರೆ ತಾಯಿಗೆ ಸಂಕಟ ಆಗತ್ತಲ್ವಾ? ನೀನ್ ದುಃಖ ಪಡದಲ್ದೆ ನನಗೂ ನೋವು ಕೊಡ್ಬೇಕು ಅಂತ ಇದೆಯಾ? ಅತ್ತೆಮ್ಮ, ನನ್ನ ಮನ್ಸು ಸರಿ ಇಲ್ಲ. ಈ ಸಮಯದಲ್ಲಿ ನನಗೆ ಊಟ ಮಾಡಬೇಕು ಅಂತ ಅನಿಸ್ತಾ ಇಲ್ಲ. ನೋಡು, ನಿನ್ನ ಮನ್ಸು ಯಾಕೆ ಸರಿ ಇಲ್ಲ ಅಂತ ನನಗೆ ಗೊತ್ತು. ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸಿ ಸಾಕಿ ಬೆಳೆಸಿದ್ದೀನಿ ನಾನು ಅವ್ರನ್ನ. ಅಂಥದ್ರಲ್ಲಿ ನನ್ನ ಮೇಲೆ ಕೈ ಮಾಡಿದ್ದಾರೆ ಅಂದರೆ ಯೋಚನೆ ಮಾಡಿ ನೋಡು, ಅವ್ರ ಮನಸ್ಸಲ್ಲಿ ಎಂಥ ರಾಕ್ಷಸತ್ವ ಇರಬೇಕು ಅಂತ. ಇಲ್ಲ ಅತ್ತೆಮ್ಮ, ಇಬ್ರು ಏನೋ ಮಾಡ್ತಾ ಇದ್ದಾರೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾಗುತ್ತೆ. ಅರ್ಜುನ್ ಬರ್ಲಿ, ಅವ್ರ ಕ್ರಾಚರ ಬಿಡಿಸ್ತೀನಿ. ನೋಡು, ಮುತ್ತೈದೆ ಉಪವಾಸ ಮಲಿಕೋಬಾರ್ದು. ಮನೆ ಒಳ್ಳೇದಾಗೋದಿಲ್ಲ ಕಣೆ. ನನ್ನ ಮಾತು ಕೇಳು, ಊಟ ಮಾಡಮ್ಮ. ಶಿಶು,
ಶೇಷ. ಅಮೃತ, ಯಾಕಮೃತ, ಏನಾಯ್ತು? ನಾನು ಸುರಕ್ಷಿತವಾಗೇ ಇದ್ದೀನಿ ಅಮೃತ. ನೀನು ಆತಂಕ ಪಡೋ ಹಾಗೆ ನನಗೆ ಯಾವ ಅಪಾಯನೂ ಆಗಿಲ್ಲ. ಸರಿ ಅಮೃತ. ಅರ್ಜುನ್ ಅವರೇ, ನಿಮ್ಮ ಮುಖ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇದೆ. ಅದ್ಯಾವ ಚುಂಬಕ ಶಕ್ತಿನ ಆ ದೇವರು ನಿಮ್ಮಲ್ಲಿ ಅಡಗಿಸಿಟ್ಟಿದ್ದನೋ ಗೊತ್ತಿಲ್ಲ. ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ, ಇಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀರೋ ಅಥವಾ ಮನೆಗೆ ಹೋಗೋ ಮನಸ್ಸೇನಾದರೂ ಮಾಡಿದ್ದೀರೋ? ನಿಮಗೇನೋ ಒಳ್ಳೆ ನಿದ್ದೆ ಬಂತು, ಆದರೆ ನನಗೆ ಅವಾಗವಾಗ ಎಚ್ಚರ ಆಗ್ತಿತ್ತು. ನಾನು ಸರಿಯಾಗಿ ನಿದ್ದೆನೇ ಮಾಡಲಿಲ್ಲ. ಯಾಕೆ? ಯಾಕೆಂದರೆ ಇನ್ನೇನು ಹೇಳಲಿ, ಹೊಸ ಜಾಗ ಅಂತ ಇರ್ಬೋದು ಅಥವಾ ಹೊಸ ಪರಿಸರ ಅಂತ ಇರಬಹುದು. ಸರಿ, ಇಲ್ಲೇ ಅಕ್ಕಪಕ್ಕ ಎಲ್ಲಾದರೂ ನದಿ ಇದ್ರೆ ಫ್ರೆಶ್ ಆಗೋಣ. ಆಮೇಲೆ ದೇವಸ್ಥಾನದಲ್ಲಿ ಪೂಜೆ ನಡೀಬೋದು. ದೇವ್ರ ದರ್ಶನ ಮಾಡಿ ಮನೆ ಕಡೆ ಹೋಗೋಣ. ಬಾಬಾ, ಬಾಬಾ, ನಾವು ನಿಮ್ಮನ್ನೇ ನಂಬಿದ್ದೀವಿ. ನಿಮ್ಮ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದೀವಿ. ಇದೇನು ಹೊಸದಾಗಿ ಕೇಳ್ತಾ ಇದೆಯಾ ವಿಷ್ಣು? ಹಾಗೆ ಹೇಳೋದಕ್ಕೂ ಒಂದು ಕಾರಣ ಇದೆ ಬಾಬಾ. ಏನು? ನಾಗ ಮತ್ತೆ ನಾಗಿಣಿ ಭಯನಾ? ಹೌದು ಬಾಬಾ. ವಿಷ್ಣು, ನಿನ್ನ ಭಯಕ್ಕೆ ಅರ್ಥನೇ ಇಲ್ಲ. ಬಾಬಾ, ಯಮನ ಪಾಶದಿಂದ ತಪ್ಪಿಸ್ಕೊಂಡು ಬಂದಿರೋದು ನಾನು. ಆ ಜೀವ ಭಯ ಅನ್ನೋದು ಹೇಗಿರುತ್ತೆ ಅನ್ನೋದು ನನಗೆ ಮಾತ್ರ ಗೊತ್ತು. ನೀವಿವತ್ತು ಶೇಷನ ಸಂಹಾರ ಮಾಡ್ತೀನಿ ಅಂತ ಹೇಳಿದ್ರಿ. ಹಾಗೆ ಶೇಷನ ಸಂಹಾರ ಮಾಡೋದಕ್ಕೆ ಅಮೃತ ಸಹಾಯ ಮಾಡ್ತಾಳೆ ಅಂತ ಕೂಡ ಹೇಳಿದ್ರಿ. ಶೇಷನ್ ಸಾವಿಗೆ ಅಮೃತ ಹೇಗೆ ಸಹಾಯ ಮಾಡ್ತಾಳೆ ಬಾಬಾ? ಬಾಬಾ, ಇದೇನಿದು? ನಮ್ಮಣ್ಣನ ಯಾಕೆ ಅಮೃತ ಮಾಡಿದ್ರೆ? ನಾನು ನಿಮ್ಮನ್ನ ಅದನ್ನೇ ಕೇಳೋಣ ಅಂತಿದ್ದೆ. ಯಾಕೆ ಹೀಗೆ ಮಾಡಿದಿರಿ ಬಾಬಾ? ಯಾಕೆ ಅನ್ನೋದು ನಿಮ್ಮಿಬ್ಬರಿಗೂ ಆಶ್ಚರ್ಯ ಆಗ್ತಿದೆಯಲ್ಲ? ಹೌದು ಬಾಬಾ. ಶೇಷನ್ನ ಇಲ್ಲಿಗೆ ಕರೆಸ್ಕೊಳ್ಳೋದಕ್ಕೆ
ಅದು ನಿನ್ನಿಂದ ಸಾಧ್ಯ. ನನ್ನಿಂದನಾ? ಅದು ಹೇಗೆ ಸಾಧ್ಯ ಬಾಬಾ? ನೀನು ಶೇಷ ನನ್ನನ್ನು ಕಾಪಾಡು ಕಾಪಾಡು ಅಂತ ಜೋರ ಕೂಗು. ಅಲ್ಲ ಬಾಬಾ, ನನ್ನ ಧ್ವನಿನಲ್ಲಿ ಕೂಗಿದ್ರೆ ಅವಳು ಹೇಗೆ ಇಲ್ಲಿಗೆ ಬರ್ತಾಳೆ? ಈಗ ನೀನು ಅಮೃತ. ಕೂಗು, ಶೇಷ ನನ್ನನ್ನು ಕಾಪಾಡು ಕಾಪಾಡು ಅಂತ ಕೂಗು. ಅಲ್ಲ, ಬಾಬಾ ಅರ್ಜುನ್, ನನಗೆ ಈ ಶಾಪದಿಂದ ಮುಕ್ತಿ ಕೊಡದೆ ನೀನು ಇಲ್ಲಿಂದ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಾಯಾಶಕ್ತಿ, ನನ್ನ ಚುಂಬಕ ಶಕ್ತಿ ಎಂತದ್ದು ಅನ್ನೋದು ನಿನಗೆ ಗೊತ್ತಿಲ್ಲ. ನಾನು ಜಲದಲ್ಲಿ ಚಾಣಕ್ಯ. ಬಾ ಬಾ, ನನ್ನ ಹತ್ರಕ್ಕೆ ಬಾ. ಒಂದೇ ಸಲ ನನ್ನ ಸ್ಪರ್ಶ ಮಾಡ್ಬಿಡು. ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅಲ್ಲೇನ್ ಮಾಡ್ತಾ ಇದ್ದೀರಾ? ಅರ್ಜುನ್ ಅವರೇ, ನಿಮ್ಮನ್ನೇ ಕೇಳ್ತಾ ಇರೋದು, ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅದು ಪೂಜೆಗೆ ಹೊಟ್ಟಿದ್ವಲ್ಲ, ಬರಿಗೈಲಿ ಏನಕ್ಕೆ ಹೋಗೋದು, ಈ ಹೂನ ಕಿತ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ, ಸರಿ, ಆ ಹೂನ ತಗೊಂಡು ಬೇಗ ಬನ್ನಿ. ಈಗ ನೀನು ಶೇಷ ನನ್ನನ್ನು ಕಾಪಾಡು ಕಾಪಾಡು ಅಂತ ಕೂಗು. ಶೇಷ, ಶೇಷ, ನನ್ನನ್ನ ಕಾಪಾಡು. ಈ ರೀತಿ ಕೂಗೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ವಿಷ್ಣು. ಮುಂದೆ ಹೋಗು. ಜೈ ಮಹಾಕಾಲ. ನನ್ನನ್ನ ಕಾಪಾಡು ಶೇಷ.
ಏನೋ ಕುತಂತ್ರದ ಪ್ರಯೋಗ ಆಗ್ತಿರೋ ಥರ ಅನ್ನಿಸ್ತಾ ಇದೆಯಲ್ಲ. ಯಾರೋ ದುಷ್ಟರು ನನಗೋ ಅಥವಾ ನನಗೆ ಸಂಬಂಧಪಟ್ಟವ್ರಿಗೋ ಏನು ಅಪಾಯ ಮಾಡ್ತಿರೋ ಸೂಚನೆ ಸಿಗ್ತಾ ಇದೆಯಲ್ಲ. ಯಾರಿರ್ಬೋದು? ಏನಿರ್ಬೋದು? ಯಾಕೋ ಏನೋ ಅಪಾಯ ಆಗೋದ್ರಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಆದರೆ ಏನು ಅಂತ ಮಾತ್ರ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಏನಿರ್ಬೋದು? ಅಮೃತವ್ರೆ, ಬನ್ನಿ ದೇವ್ರ ದರ್ಶನ ಮಾಡಕ್ಕೆ ಹೋಗೋಣ. ಇದುವರೆಗೂ ನಾನು ಇಂಥ ಹೂ ನೋಡೇ ಇರಲಿಲ್ಲ. ಇದೇನು ಗುರುಗಳೇ ಹೀಗೆ ಹೇಳ್ತಾ ಇದ್ದೀರಾ? ಯಾಕೆ? ಈ ಹೂನ ನಾನೆಲ್ಲ ಹೊರಗಡೆಯಿಂದ ತಂದಿಲ್ಲ. ಇಲ್ಲೇ ನಿಮ್ಮ ದೇವಸ್ಥಾನದ ಪಕ್ಕ ಇರೋ ಶಿಲೆ ಮೇಲೆ ಬಳ್ಳಿ ಇತ್ತಲ್ಲ, ಅಲ್ಲಿ ಬೆಳೆದಿದ್ದು ಹೂವು. ಹೌದಾ? ವಿಚಿತ್ರ. ನಾನು ಇದುವರೆಗೂ ಇಂಥ ಹೂ ನೋಡೇ ಇರಲಿಲ್ಲ. ತಮ್ಮ ಹೆಸರು? ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂ